ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಟೆನ್ಷನ್ ಈಗ ತಾರಕಕ್ಕೇರಿದ್ದು, ಇದರ ಬಿಸಿ ನಮ್ಮ ಭಾರತದ ಇಂಧನ ವಲಯದ ಮೇಲೂ ತಟ್ಟಲು ಶುರುವಾಗಿದೆ. ಈ ಭೀಕರ ಯುದ್ಧದ ಎಫೆಕ್ಟ್ನಿಂದ ದೇಶದಲ್ಲಿ ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಆಗಬಾರದು ಹಾಗೂ ಜನಸಾಮಾನ್ಯರ ಮನೆಯ ಒಲೆ ಉರಿತಲೇ ಇರಬೇಕು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಮತ್ತು ತುರ್ತು ನಿರ್ಧಾರ ತೆಗೆದುಕೊಂಡಿದೆ. ಹೌದು ಸ್ನೇಹಿತರೆ, ನೈಸರ್ಗಿಕ ಅನಿಲಕ್ಕಾಗಿ ಸರ್ಕಾರವು ದಿಢೀರನೆ ದೇಶಾದ್ಯಂತ ಅಗತ್ಯ ಸರಕುಗಳ ಕಾಯ್ದೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ 1955 ಜಾರಿಗೆ ತಂದು ಇಡೀ ಸಿಸ್ಟಮ್ ಅನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದೆ. ಸರ್ಕಾರದ ದಿಢೀರ್ ಆರ್ಡರ್ ಏನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಯಾಸ್ ಸಪ್ಲೈ ಚೈನ್ ಕಟ್ ಆಗಬಹುದು ಅನ್ನೋ ದೊಡ್ಡ ಭೀತಿಯಿಂದ ಸರ್ಕಾರ ಈಗ ಗ್ಯಾಸ್ ಕಂಪನಿಗಳಿಗೆ ಫುಲ್ ಕಟ್ಟುನಿಟ್ಟಿನ ವಾರ್ನಿಂಗ್ ಕೊಟ್ಟಿದೆ. ಈ ಹೊಸ ಕಾಯ್ದೆಯ ಪ್ರಕಾರ ಗ್ಯಾಸ್ ಪೂರೈಕೆ ಸಂಪೂರ್ಣ ಕಂಟ್ರೋಲ್ ಈಗ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರದ ಕೈಗೆ ಬಂದಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸರ್ಕಾರವೇ ಒಂದು ಆದ್ಯತಾ ಪಟ್ಟಿ ರೆಡಿ ಮಾಡಿದ್ದು ಅದರ ಪ್ರಕಾರವೇ ಗ್ಯಾಸ್ ಹಂಚಿಕೆಯಾಗಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದೆ. ಅಂದರೆ ನಿಮ್ಮ ಮನೆಗೆ ಬರುವ ಗೃಹ ಬಳಕೆ LPG ಮತ್ತು ವಾಹನಗಳಿಗೆ CNG ಮತ್ತು PNG ಹಾಗೂ ಆಸ್ಪತ್ರೆಗಳಂತಹ ಅತಿ ಅಗತ್ಯ ಸೇವೆಗಳಿಗೆ ಹಂಚಿಕೆಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಸಿಗಲಿದೆ. ಸೆಕ್ಷನ್ 3 ಮತ್ತು ಎಸ್ಮಾ ಅಸ್ತ್ರದ ಬಳಕೆ. ಕೇಂದ್ರ ಸರ್ಕಾರದ ಈ ಐತಿಹಾಸಿಕ ನಿರ್ಧಾರವನ್ನು 1955ರ ಅಗತ್ಯ ಸರಕುಗಳ ಕಾಯ್ದೆಯ ಸೆಕ್ಷನ್ 3ರ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಸ್ಪೆಷಲ್ ಕಾಯ್ದೆಯು ಯಾವುದೇ ವಸ್ತುಗಳ ಪೂರೈಕೆ ಮತ್ತು ವಿತರಣೆಯನ್ನು ತನ್ನ ಕಂಟ್ರೋಲ್ನಲ್ಲೇ ಇಟ್ಟುಕೊಳ್ಳಲು ಸರ್ಕಾರಕ್ಕೆ ಎಮರ್ಜೆನ್ಸಿ ಪವರ್ ಕೊಡುತ್ತದೆ. ಅಸಲಿ ಮ್ಯಾಟರ್ ಏನಂದ್ರೆ, ಈ ಟೈಮ್ನಲ್ಲಿ ಯಾರಾದರೂ ಗ್ಯಾಸ್ ಪೂರೈಕೆಗೆ ಬೇಕು ಅಂತಲೇ ಅಡ್ಡಪಡಿಸಿದರೆ ಅಥವಾ ಕಾಳಸಂತೆಯಲ್ಲಿ ಗ್ಯಾಸ್ ಅಡಗಿಸಿಟ್ಟರೆ ಅಂತವರ ವಿರುದ್ಧ ಎಸ್ಮಾ ಕಾಯ್ದೆಯಡಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲು ಸರ್ಕಾರ ರೆಡಿಯಾಗಿದೆ. ಯಾರಿಗೆ ಬೀಳುತ್ತೆ ಅಸಲಿ ಹೊಡೆತ? ಸರ್ಕಾರ ಈಗ ಮನೆಗೆ ಮತ್ತು ಆಸ್ಪತ್ರೆಗಳಿಗೆ ಗ್ಯಾಸ್ ಕೊಡಲು ಫಸ್ಟ್ ಪ್ರಿಯಾರಿಟಿ ನೀಡಿರುವುದರಿಂದ ಕೆಲವು ದೊಡ್ಡ ಕೈಗಾರಿಕೆ ವಲಯಗಳಿಗೆ ಹೋಗುವ ಗ್ಯಾಸ್ ಪೂರೈಕೆಗೆ ಬ್ರೇಕ್ ಬೀಳಲಿದೆ. ಅಂದರೆ ಫ್ಯಾಕ್ಟರಿಗಳಿಗೆ ಗ್ಯಾಸ್ ಕಟ್ ಆಗೋದು ಗ್ಯಾರಂಟಿ. ಈ ಯುದ್ಧದ ಭೀತಿ ಕಮ್ಮಿ ಆಗುವವರೆಗೆ ದೇಶದೊಳಗೆ ಇಂಧನ ಕೊರತೆ ಆಗದಿರಲಿ ಅಂತ ನಮ್ಮ ದೇಶೀಯ ಇಂಧನ ನಿರ್ವಹಣಾ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡಲು ಈ ಪ್ಲಾನ್ ಮಾಡಲಾಗಿದೆ ಎಂದು ಪೆಟ್ರೋಲಿಯಂ ಸಚಿವಾಲಯ ಸ್ಪಷ್ಟಪಡಿಸಿದೆ. ಸರ್ಕಾರ ಜನಸಾಮಾನ್ಯರಿಗೆ ಗ್ಯಾಸ್ ಕೊರತೆ ಉಂಟಾಗೋದಿಲ್ಲ, ಪ್ಯಾನಿಕ್ ಆಗಬೇಡಿ ಅಂತ ಭರವಸೆ ಕೊಟ್ಟಿದೆ. ಆದರೆ ದೊಡ್ಡ ಉದ್ಯಮ ಮಾಲೀಕರಲ್ಲಿ ಮಾತ್ರ ಈ ನಿರ್ಧಾರ ತುಂಬಾ ಆತಂಕ ತಂದಿದೆ.